ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ಫಿನಿಟಿ ಕ್ರಿಯೇಷನ್ಸ್, ಕ್ಯಾಪಿಟಲ್ ಸಿಟಿ, ಟ್ಯಾಗ್ಲೈನು ಕರ್ಮ ಹ್ಯಾಸ್ ನೋ ಡೆಡ್ಲೈನ್. ಸೊ ಇದೊಂದು ತುಂಬ ಒಳ್ಳೆ ಜರ್ನಿ. ಬಿಕಾಸ್ ಫಸ್ಟು ನಮ್ಮ ರಾಜೀವ್ ಅವ್ರ ಬಗ್ಗೆ, ರಗ್ಗಡ್ ಹೀರೋ ರಾಜೀವ್ ಬಗ್ಗೆ ಹೇಳಬೇಕು. ನಿಜವಾಗಲೂ ವೆರಿ ವೆರಿ ಪ್ಯಾಷನೆಟ್ ಪರ್ಸನ್. ಅಂಡ್ ಅವ್ರಿಗೋಸ್ಕರ ಮಾಡ್ಕೊಂಡಿರೋ ಸ್ಕ್ರಿಪ್ಟ್ ಇದು. ಸೊ ಟೈಲರ್ ಮೇಡ್ ಫಾರ್ ಹಿಮ್. ಆ್ಯಂಡ್ ಈಗಲೇ ವಿಜುವಲ್ಸ್ ನೋಡಿದೆ, ಸಾಂಗು, ಫೈಟ್ಸು, ಅದೇನೋ ಫಸ್ಟ್ ಟೈಮ್ ಮಾಡೋ ಒಂದು ಫೀಲೇ ಇಲ್ಲ ರಾಜೀವ್, ರಿಯಲಿ. ಸಾಂಗ್ಸ್ ಕೂಡ, ಈವನ್ ಸಾಂಗು ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಸಾಂಗು ತುಂಬ ಕ್ಯಾಚಿ ಆಗಿದೆ. ಸೊ ರಾಜೀವ್ ರೈಟ್ ಫ್ರಮ್ ದ ಬಿಗಿನಿಂಗ್ ಈ ಪಿಕ್ಚರ್ಗೋಸ್ಕರ ಅವ್ರ ಜರ್ನಿ ನಾನು ನೋಡಿದೆ. ವೆರಿ ಇನ್ಸ್ಪೈರಿಂಗ್. ಈವನ್ ಆಫ್ ದ ಸ್ಕ್ರೀನ್ ಆಲ್ಸೋ ಹೀ ಈಸ್ ಅ ಹೀರೋ. ಬಿಕಾಸ್ ಇವತ್ತು ಈ ಪಿಕ್ಚರು ಫಿನಿಶ್ ಆಗಿ ಈ ಸ್ಟೇಜಿಗೆ ಬಂದಿದೆ ಅಂದರೆ ಅದಕ್ಕೆ ತುಂಬ ಮುಖ್ಯ ಒಂದು ಕಾರಣ ನಮ್ಮ ರಾಜೀವ್ ಅವರು. ಸೊ ಹ್ಯಾಟ್ಸ್ ಆಫ್ ಟು ಯು, ವಿಶ್ ಯು ಆಲ್ ಸಕ್ಸಸ್. ಆ್ಯಂಡ್ ನಮ್ಮ ಡೈರೆಕ್ಟ್ರು ಅನಂತು ಅವರು. ಸೊ ನನಗೆ ತುಂಬ ವರ್ಷ ಪರಿಚಯ, ನನಗಾಗಿರಲಿ, ಅಣ್ಣನ ಸಾಯಿ ಕುಮಾರ್ ಆಗಿರಲಿ. ಸೊ ಅವ್ರ ಬಗ್ಗೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಒಂದು ಈ 2 ಇಯರ್ಸಲ್ಲಿ ವಿ ಡಿಡ್ ವೆರಿ ತುಂಬ ಜರ್ನಿಯಲ್ಲೇ ಎವ್ರಿ ಡೇ ಶೂಟಿಂಗಲ್ಲಿ ಆ ಡಿಸ್ಕಷನ್ ಮಾಡೋದಾಗಿರಲಿ, ಏನಾಗಿರಲಿ, ಬಿಕಾಸ್ ಅವರ ಸೀನಿಯಾರಿಟಿ ನಮಗೆ ಗೊತ್ತು. ಆ್ಯಂಡ್ ಪಿಕ್ಚರ್ನ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಅದನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್, ಐ ವಿಶ್ ಯು ಆಲ್ ಸಕ್ಸಸ್. ಆ್ಯಂಡ್ ಮೇಯ್ನ್ ನಮ್ಮ ತುಂಬ ಒಳ್ಳೆ ಕ್ಯಾಸ್ಟಿಂಗು, ಸುಮನ್ ಸಾರ್ ಆಗಿರಲಿ, ಶರತ್ ಸಾರ್ ಆಗಿರಲಿ, ನಮ್ಮ ಹೀರೋಯಿನ್ ಪ್ರೇರಣಾ, ಆ್ಯಂಡ್ ಎಸ್ ಶ್ರೀಧರ್ ಸಾರು. ಸೊ ಟೋಟಲ್ ಒಳ್ಳೆ ಕ್ಯಾಸ್ಟಿಂಗು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ ಬನ್ನಿ. ಜುಲೈ 4th ರಿಲೀಸ್. ಸೊ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಬೇಡ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಪತ್ರಕರ್ತ ಮಿತ್ರರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದನ ಹೇಳ್ತೀನಿ. ಇವತ್ತು ತುಂಬ ಖುಷಿಯಾದಂಥ ದಿನ. ಒಂದು 2.5 ವರ್ಷಗಳ ಕಾಲ ಈ ಜರ್ನಿ, ಕ್ಯಾಪಿಟಲ್ ಸಿಟಿ ಅನ್ನೋ ಸಿನಿಮಾ ಒಂದು ಅದ್ಭುತವಾದಂಥ ಅನುಭವಗಳನ್ನು ಕೊಟ್ಟಿದೆ. ಜೊತೆಯಲ್ಲಿ ರವಿಶಂಕರ್ ಸರ್ ಜೊತೆಯಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು. ಅಣ್ಣ ಸಾಯಿ ಕುಮಾರ್ ಸರ್ ಜೊತೆಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೆ. ರವಿ ಸರ್ ಜೊತೆಯಲ್ಲಿ ಫಸ್ಟ್ ಟೈಮು ತುಂಬ ಒಳ್ಳೆಯ ಅನುಭವ ಅದು. ಇದೊಂದು ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತೇಳಿ ಒಂದಷ್ಟು ಸಮಾನ ಮನಸ್ಕರಾದಂಥ ನಿರ್ಮಾಪಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಕ್ಯಾಪಿಟಲ್ ಸಿಟಿ ಅನ್ನೋ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆ ಜರ್ನಿ, ಒಳ್ಳೆ ಸಿನಿಮಾನ ಅವರು ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನು ಮಾಡಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಒಳ್ಳೆಯ ಮಟ್ಟದಲ್ಲಿ ಬರೋದಕ್ಕೆ ಅವರೆಲ್ಲರ ಸಹಕಾರ ಇರೋದ್ರಿಂದನೇ ಇವತ್ತು ಚಿತ್ರ ಜುಲೈ 4th ರಿಲೀಸ್ಗೆ ರೆಡಿಯಾಗಿದೆ. ಈ ಚಿತ್ರ ನಿಮ್ಮೆಲ್ಲನ ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಈ ಚಿತ್ರ ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ, ಒಳ್ಳೆಯ ಅನುಭವ ಕೊಡುತ್ತೆ. ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ. ಜುಲೈ 4th ಬರ್ತಾ ಇದೆ, ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಹೌದು, ಅದು ಆ್ಯಕ್ಚುಲಿ ನಾವು ಚಿತ್ರದುರ್ಗದಲ್ಲಿ ಇದು ನಾನಿನ್ನ ರಾಮಾಚಾರಿ ಲೈನ್ಗೆ ಸೂಟ್ ಆಗುತ್ತೆ, ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು, ಅದು ಕಾರಣಾಂತರಗಳಿಂದ ನಮಗೆ ಅಲ್ಲಿ ಅವಕಾಶ ಆಗಲಿಲ್ಲ. ಎಲ್ಲಿ ಮಾಡೋದು ಅಂತ ಅಂತಿದ್ದಾಗ ನಮಗೆ ಒಂದು ಐಡಿಯಾ ಹೊಳಿತು, ಯಾಕೆ KRS ಅಲ್ಲಿ ಮಾಡಬಾರ್ದು, ಸುಮಾರು ವರ್ಷಗಳಾಗಿ ಹೋಗಿತ್ತು ಅಲ್ಲಿ ಸಿನಿಮಾ ಮಾಡಿ, ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗ ನಮ್ಮ ನಾಯಕ ನಟರಾದ ರಾಜೇಶ್ ಸರ್ ಅವರಿಗೆ ಒಬ್ಬರು ಫ್ರೆಂಡು ಅಲ್ಲಿ ಇದ್ದರು. ಅವರ ಮೂಲಕ ನಮಗೆ KRS ಸಿಕ್ತು. ಹಾಗಾಗಿ ನಾವಲ್ಲಿ ಒಂದು ಸಾಂಗನ್ನು ಚಿತ್ರೀಕರಣ ಮಾಡಿದ್ವಿ. ಅದೊಂದು ಒಳ್ಳೆಯ ಅನುಭವ. ಹೌದೌದು, ಇವತ್ತು ರಾಜೀವ್ ರೆಡ್ಡಿ ಅವ್ರ ಸಿನಿಮಾ ನೀವು ನೋಡ್ತೀರ ಅಲ್ಲಿ. ಒಳ್ಳೆಯ ಇದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಇನ್ನೇನು 4th ಸಿನಿಮಾ ರಿಲೀಸ್ ಆಗ್ತಿದೆ, ಅಲ್ಲೆಲ್ಲ ಹೊರಗಡೆ ಬರುತ್ತೆ. ಆದರೂ ಏನು ಅಂದರೆ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಒಂದು ಭೂಗತ ಜಗತ್ತಿನ ಸ್ಟೋರಿ. ಈ ಬೆಂಗಳೂರು ಅನ್ನೋ ಭೂಗತ ಜಗತ್ತಿಗೆ ಯಾರು ಕಂಟ್ರೋಲ್ ಮಾಡೋವಂಥ ಡಾನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಬ್ಬರು ಇರ್ತಾರೆ. ಅದು ಸುಮನ್ ಸರು ಮತ್ತು ನಮ್ಮ ರವಿಶಂಕರ್ ಸರು. ಅವರಿಬ್ಬರು ಡಾನ್ಗಳ ಮಧ್ಯದಲ್ಲಿ ಒಬ್ಬ ಅಮಾಯಕ ನಾಯಕ ಮಧ್ಯದಲ್ಲಿ
ತಗಲಾಕೋತಾನೆ. ಅವನೊಂದು ಒಂದು ಹುಡುಗಿ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿಡಿಸ್ಕೊಳಕ್ಕೆ ನೋಡ್ತಾಳೆ. ಆ ಜರ್ನಿನಲ್ಲಿ ಏನೇನಾಗುತ್ತೆ, ಏನೇನು ನಡೆಯುತ್ತೆ, ಏನೇನು ಅನುಭವಿಸ್ತಾನೆ ಹೀರೋಯಿಂದ ವಿಲನ್ಗಳಿಗೆ ಏನೇನು ಅನುಭವ ಆಗುತ್ತೆ, ಇವೆಲ್ಲರೂ ಒಂದು ಸುತ್ತ ನಡೆಯುವಂಥ ಕಥೆನೇ ಕ್ಯಾಪಿಟಲ್ ಸಿಟಿ. ಭಾಗ್ಯನ್ನೆಲ್ಲ ನೀವು ಚಿತ್ರ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ವಂದಿಸ್ತಾ, ಹಾಗೆಯೇ ಮಾಧ್ಯಮ ಮಿತ್ರರಿಗೆ ನನ್ನ ಸ್ವಾಗತವನ್ನು ಬಯಸ್ತಾ, ಇವತ್ತು ಬಹಳ ಅತ್ಯಂತ ಸಂತೋಷದಾಯಕ ದಿನ ಅಂತ ಹೇಳ್ಬೋದು. ಕ್ಯಾಪಿಟಲ್ ಸಿಟಿ ಸುಮಾರು 2.5-3 ವರ್ಷಗಳ ಜರ್ನಿ ಬಹಳ ಏರಿಳಿತಗಳನ್ನು ಕಂಡು ಕೊನೆಗೂ ನಾವು ಒಂದು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡಿದ್ದೇವೆ. ಈಗ ಬರೋ ವಾರ ಕರ್ನಾಟಕದ 7 ಕೋಟಿ ಜನರ ಮುಂದೆ ನಮ್ಮ ಒಂದು ಮೊಟ್ಟ ಮೊದಲ ಪ್ರಯತ್ನವನ್ನು ಮುಂದೆ ಇಡಲಿಕ್ಕೆ ಬಂದಿದ್ದೇವೆ. ನಾವು ಕರ್ನಾಟಕದ ಜನರ ಒಂದು ಆಶೀರ್ವಾದವನ್ನು, ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಸಹ ನಮ್ಮ ಕನ್ನಡ ಚಲನಚಿತ್ರ ರಂಗ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಪ್ರಯತ್ನವನ್ನು ತಾವೆಲ್ಲರೂ ಸಹ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಕರ್ನಾಟಕ ಮಾತೆ. ಈಗ ಸಾರ್ ಅವ್ರು ಹೇಳ್ದಂಗೆ ಕರ್ಮ ಹ್ಯಾಸ್ ಗಾಟ್ ನೋ ಡೆಡ್ಲೈನ್ ಅಂತ. ಮತ್ತು ನಾವು ಸುಮಾರು 25 ಜನ ನಿರ್ಮಾಪಕರು ಫಸ್ಟ್ ಟೈಮ್ ಇದು ಕ್ಯಾಪಿಟಲ್ ಸಿಟಿ ನಾವು ಏನು ಅಂದ್ಕೊಂಡ್ವೋ, ಅಂದರೆ ನಾವು ಈ ಒಂದು ಚಿತ್ರರಂಗದಲ್ಲಿ ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ಸೈಕಲ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಈ ಪರಿಸ್ಥಿತಿ ಮತ್ತು ಈ ಸಿಚುಯೇಷನ್ನು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಲೆವೆಲ್ವರೆಗೂ ಇದು ಬಿಂಬಿಸುತ್ತೆ ಸಮಾಜದಲ್ಲಿ ಅಂತ ನಾನು ನಿಜವಾಗಲೂ ಅಂದ್ಕೊಂಡಿರಲಿಲ್ಲ. ಅದೇ ಥರ ಈಗ ತಯಾರಾಗಿದೆ 4ನೇ ತಾರೀಕು 4th ಜುಲೈ. ಈ ಮೂಲಕ, ಈ ಮಾಧ್ಯಮದ ಮೂಲಕ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ ಪರವಾಗಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದೊಂದೇ, ನಮ್ಮ ಈ ಒಂದು ಮೊದಲನೆಯದ ಚಿತ್ರ ಮತ್ತು ನಿರ್ಮಾಪಕರು ಮೊದಲನೇ. ಅದಕ್ಕೆ ನೀವೆಲ್ಲರೂ ಈ ಒಂದು ಫಿಲಿಮ್ಗೆ, ಪಿಕ್ಚರ್ಗೆ ಪ್ರೋತ್ಸಾಹಿಸಿ ಸಹಕರಿಸಿ ನಮಗೆ ಒಂದು ಉತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇರ್ತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ, ಸ್ಪೆಷಲಾಗಿ ನಮ್ಮ ರವಿಶಂಕರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈಸ್ ಶಿಫ್ಟೆಡ್ ಟು ಹೈದರಾಬಾದ್. ಅವರೊಂದು ಶೂಟಿಂಗ್ ಬ್ಯುಸಿಯಲ್ಲಿ ನನಗೊಂದು 8-10 ದಿವಸದಿಂದ ಸರಿಯಾಗಿ ಲೊಕೇಶನ್ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿದೆ. ಶಿಫ್ಟ್ ಏನೂ ಇಲ್ಲ, ಇಲ್ಲೇ ಇದ್ದೀನಿ. ಮಗನದು ಡಿಸ್ಕಷನ್ಸು ಸೆಟ್ ಎಲ್ಲ ಹಾಕ್ತಾ ಇದ್ದೀವಿ. ಅದಕ್ಕೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಬ್ಯುಸಿ ಶೆಡ್ಯೂಲ್ಸು, ಬ್ಯುಸಿ ವರ್ಕ್ ಬಿಟ್ಟು ಬಂದೇ ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರೋಂಥ ನಮ್ಮ ರವಿಶಂಕರ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ತುಂಬ ಬ್ಯುಸಿ ಇದ್ದಾರೆ ಅವರು, ಆದರೂ ಬಂದೇ ಬರ್ತೀನಿ, ನಿಮಗೆ ಪ್ರಮೋಷನ್ಗೆ ಇಂಪಾರ್ಟೆಂಟು ನಾನು ಕೇಳಿಕೊಂಡೆ. ಅವರು ಸಹ ಸಹಕಾರ ಮಾಡಿ ಎಷ್ಟು ಕೆಲಸ ಇದ್ದರೂ ಬಿಟ್ಟು ಬಂದಿದ್ದಾರೆ. ಎಗೇನ್ ಐ ಆಮ್ ಟೆಲಿಂಗ್ ಯು ಥ್ಯಾಂಕ್ಸ್ ಸರ್. ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳ್ಬಿಟ್ರು. ಮತ್ತು ಸರ್ ಸೆಕೆಂಡ್ ವಿಕ್ಟ್ರಿ ಅಂತ ಹೇಳಿದ್ರಲ್ಲ ಸರ್, ಆ ಸೆಕೆಂಡ್ ವಿಕ್ಟ್ರಿ ಒಂದು ಗನ್ಗಿಂತ ಪೆನ್ಗೆ ಜಾಸ್ತಿ ಪವರ್ ಇದೆ ಅಂತಾರೆ. ಹಾಗಾಗಿ ನಿಮ್ಮ ಬರವಣಿಗೆ ಮೇಲೆ ನಮ್ಮ ಎಲ್ಲರ ಭವಿಷ್ಯ, ಈ ಚಿತ್ರದ ಸಕ್ಸಸ್ ನಿಮ್ಮ ಪೆನ್ನ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೀವೆಲ್ಲರೂ ನಮಗದೊಂದು ಒಂದು ಆಡಿಯನ್ಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲ ಅಂಶಗಳು, ಎಲ್ಲ ಕಂಟೆಂಟ್ಸು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ. ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಆ್ಯಕ್ಷನ್ ಇದೆ, ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ, ಮಾಸ್ ಅಪಿಯರೆನ್ಸ್ ಇಬ್ಬರು ಸರಿಯಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಹಾಗಾಗಿ ಇದರಲ್ಲಿ ಏನೂ ನಿಮಗೆ ಅಯ್ಯೋ ನಾನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ, ಇದು ನನಗಿಲ್ಲ, ನಾನು ನಿರಾಸೆ ಆದ ಅನ್ನೋವಂಥ ಅಂಶ ಇದರಲ್ಲಿ ಏನೂ ಇಲ್ಲ. ಒಂದು ದೊಡ್ಡ ಮಟ್ಟಿಗೆ ಆ್ಯಕ್ಚುಲ್ ಆಗಿ ನಮ್ಮ ಅನಂತ್ ಸರ್ ನನ್ನ ಹತ್ರ ಸಬ್ಜೆಕ್ಟ್ ಹೇಳೋವಾಗ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ನಾನು ಊಹಿಸ್ಕೊಂಡಿದ್ದೆ ರವಿಶಂಕರ್ ಸರ್ನ. ಈ ನನ್ನ ಎದುರುಗಡೆ ಇದಂಥ ಒಂದು ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಇದ್ರೆ ಈ ಸಿನಿಮಾಗೆ ಒಂದು ಒಳ್ಳೆ ತಾಕತ್ ಬರುತ್ತೆ,
ಒಳ್ಳೆ ಹಾಟ್ ಆಗಿರುತ್ತೆ ಎಂಟೈರ್ ಮೂವಿ ಸಬ್ಜೆಕ್ಟ್ ಅಂತೇಳಿ ಫಸ್ಟ್ ನಾನು ಇಮೇಜಿನ್ ಮಾಡ್ಕೊಂಡಿದ್ದೆ ರವಿಶಂಕರ್ ಸರ್ನ. ಹಾಗಾಗಿ ಎಲ್ಲ ಡಿಸ್ಕಸ್ ಮಾಡಿ ರವಿಶಂಕರ್ ಸರ್ ಮನೆಗೆ ಹೋಗಿ ಅವ್ರಿಗೂ ಕತೆ ಹೇಳಿ ಒಪ್ಕೊಂಡು ನಮ್ಮ ಜೊತೆ ತುಂಬ ಸಹಕಾರದಿಂದ ಈ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈಗೇನು ಟೆಲ್ ಹಿಮ್ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಇನ್ನೊಂದ್ಸರಿ ಹೇಳ್ತೀನಿ, ನಿಮ್ಮ ಪೆನ್ಗೆ ತುಂಬ ಪವರ್ ಇದೆ. ದಯವಿಟ್ಟು ಈ ಸಿನಿಮಾ ನೋಡಿದ ದಿವಸ ಕೂಡ ನಮ್ಗೆ ಒಳ್ಳೆ ರಿವ್ಯೂಸ್ ಬರೀರಿ, ರಿವ್ಯೂಸ್ ನಮ್ಗೆ ಹೇಳಿ, ಇದನ್ನು ನಮ್ಮ ಟೀಮ್ಗೊಂದು ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿನಿಮಾದಲ್ಲಿ ಒಟ್ಟು 5 ಗೆಟಪ್ ಬರುತ್ತೆ ಸರ್. ಸರ್ 4 ಒಂದು ಒರಿಜಿನಲ್ ಒಂದು ಗೆಟಪ್ ಇರುತ್ತಲ್ಲ ಸರ್, ಅದು ಸೇರಿ 5 ಗೆಟಪ್ ಆಗುತ್ತೆ. ನಮ್ಮ ಡಿಫರೆಂಟ್ ಡ್ಯಾನಿ ಮಾಸ್ಟರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.